ಎಲ್ಲರೂ ನಮಸ್ಕಾರ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನಾನೇನು ಮಾಸ್ಕ್ ಹಾಕೊಂಡು ಮಾತಾಡ್ತಾ ಇದೀನಿ ಅಂತ ಅನ್ಕೊಂಡ್ರ, ಏಕೆಂದ್ರೆ ಈಗ ನಮ್ಮ ಏವರಿ ಆಲ್ಟ್ರೇಷನ್ ಮಾಡ್ತಾ ಇದೀನಿ. ಸೊ ಈ ವಿಡಿಯೋದಲ್ಲಿ ನಮ್ಮ ಇಲ್ಲಿ ಕಾಕ್ಟೈಲ್ಸ್ ಹಾಕಕ್ಕೆ ಕ್ಲೀನ್ ಆಗಿ ನೀಟಾಗಿ ಕಲರ್ ಹೊಡಿತಾ ಇದೀನಿ. ಅಲ್ಲಿ ಎಲ್ಲೋ ಇತ್ತಲ್ಲ ಆ ಎಲ್ಲೋನೇ ಹೊಡಿತಾ ಇದೀನಿ. ಇಲ್ಲಿ ಇವಾಗ ನೀಟಾಗಿ ಪೇಂಟ್ ಮಾಡ್ಬಿಟ್ಟು ಆಮೇಲೆ ಇಡೋಣ ಅಂತ, ಯಾಕಂದ್ರೆ ಸ್ವಲ್ಪ ಗಲೀಜಾಗಿತ್ತು. ಇಲ್ಲಿ ಆಕ್ಚುಲಿ ನೋಡಿರ್ತೀರ, ಇಲ್ಲಿ ಕಣ್ಣೂರ್ ಇತ್ತು. ಸೊ ಇವಾಗ ನಮ್ಮ ಕಾಕ್ಟೈಲ್ಸ್ ಬರುವಂತ ಟೈಮ್ ಆಗಿದೆ. ಸೊ ಹಂಗಾಗಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಲಿ ವಿಡಿಯೋ ಮಾಡೋ ಟೈಮಲ್ಲಿ ಅಂದ್ಬಿಟ್ಟು ಕಷ್ಟಪಟ್ಬಿಟ್ಟು ಪೈಂಟ್ ಹೊಡಿತಾ ಇದೀನಿ, ಬೆವರೆಲ್ಲ ಕಿತ್ಕೊಳಕ್ಕೆ. ಬನ್ನಿ ಗೈಸ್, ಹೆಂಗಾಗುತ್ತೆ ನೋಡೋಣ. ಫುಲ್ ಮೆಸ್ಸಿಯಾಗಿ ನಿನ್ನೆ ನೋಡಿರ್ತೀರ ಎಷ್ಟು ನೀಟಾಗಿತ್ತು, ಇವತ್ತೆಲ್ಲ ಫುಲ್ ಮೆಸ್ಸಿಯಾಗಿ ಮಾಡಾಕ್ ಬಿಟ್ಟಿದೀನಿ. ಇನ್ನು ನೋಡಿ, ಇಲ್ಲೇ ನಮ್ಮ ಕಾಕ್ಟೈಲ್ಸ್ ಇಡೋದಕ್ಕೆ ಟೆಸ್ಟ್ ಮಾಡಿದೆ, ಬ್ರೀಡಿಂಗ್ ಬಾಕ್ಸ್ ಇಡ್ಬೋದಾ ಅಂತ. ಇಡ್ಬೋದು. ಈ ಕಡೆ ಸ್ವಲ್ಪ ಗಲೀಜ್ ಇದೆ, ಬಟ್ ಏನ್ ಮಾಡಕ್ಕಾಗಲ್ಲ, ಅದಂತೂ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಆದಷ್ಟು ಇಲ್ಲಿ ಕ್ಲೀನ್ ಆಗಿ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದೀನಿ. ನೋಡೋಣ ಯಾವ ತರ ಬರುತ್ತೆ ಅಂತ. ಫುಲ್ ಮೆಸ್ಸಿಯಾಗಿ ನಿನ್ನೆ ನೋಡಿರ್ತೀರ ಎಷ್ಟು ನೀಟಾಗಿತ್ತು, ಇವತ್ತೆಲ್ಲ ಫುಲ್ ಮೆಸ್ಸಿಯಾಗಿ ಮಾಡಾಕ್ ಬಿಟ್ಟಿದೀನಿ. ಇನ್ನು ನೋಡಿ, ಇಲ್ಲೇ ನಮ್ಮ ಕಾಕ್ಟೈಲ್ಸ್ ಇಡೋದಕ್ಕೆ ಟೆಸ್ಟ್ ಮಾಡಿದೆ, ಬ್ರೀಡಿಂಗ್ ಬಾಕ್ಸ್ ಇಡ್ಬೋದಾ ಅಂತ. ಇಡ್ಬೋದು. ಈ ಕಡೆ ಸ್ವಲ್ಪ ಗಲೀಜ್ ಇದೆ, ಬಟ್ ಏನ್ ಮಾಡಕ್ಕಾಗಲ್ಲ, ಅದಂತೂ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಆದಷ್ಟು ಇಲ್ಲಿ ಕ್ಲೀನ್ ಆಗಿ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದೀನಿ. ನೋಡೋಣ ಯಾವ ತರ ಬರುತ್ತೆ ಅಂತ. ಕೊನೆಗೂ ಕಂಪ್ಲೀಟ್ ಮಾಡಿದೀನಿ. ಆಲ್ಮೋಸ್ಟ್ ಗಲೀಜ್ ತರ ಇದ್ದಿದ್ದೀನ, ಅದು ಫೋಟೋ ಹೊಡೆದಿಲ್ಲ ನಾನು. ಗಲೀಜ್ ಹೆಂಗಿತ್ತು ಅಂದ್ರೆ ನೋಡಿ, ಈ ತರ ಇತ್ತು ಗಲೀಜು. ಅದನ್ನ ಈ ತರ ನೀಟಾಗಿ ಮಾಡಿದೀನಿ. ಇದು ಬಂದ್ಬಿಟ್ಟು ವೈಟ್, ಇದು ಎಲ್ಲೋ, ವೈಟ್ ಎಲ್ಲೋ ಮಿಕ್ಸ್ ಆಗಿರೋದು ಇದು. ಇಲ್ಲಿ ಇವಾಗ ನಮ್ಮ ಕಾಕ್ಟೈಲ್ನ ಪ್ಲೇಸ್ ಮಾಡಬೇಕು. ಸೊ ಏನು ಇಷ್ಟು ದಿನ ಇಲ್ಲಿ ಗಲೀಜ್ ತರ ಇತ್ತು, ನೀಟಾಗಿ ಮಾಡಿದೀನಿ. ಅಲ್ಲೆಲ್ಲ ಅಲ್ಲಿ ನೋಡ್ಬೋದು, ಅಲ್ಲೆಲ್ಲ ಎಲ್ಲೋ ಅವಾಗಲೇ ಫಸ್ಟ್ ಸ್ಟಾರ್ಟಿಂಗೇ ಮಾಡಿದ್ದೆ, 2 ವರ್ಷ ಆಯ್ತು ಮಾಡಿ ಅದು. ಸೊ ಈ ಜಾಗದಲ್ಲಿ ಸೆಂಟ್ರಲ್ಲಿ ಖಾಲಿ ಬಿಟ್ಟಿದ್ದೀನಿ. SRM ಏವೇರಿ ಏನಿದೆ ಅದು ಹಂಗೆ ಇದೆ. ಆಮೇಲೆ ನಮ್ಮ ಹಳೇ ಚಾನಲ್, ನಮ್ಮ ಚಾನಲ್ನ ಹಳೇ ಹೆಸರು ಎಷ್ಟು ಜನ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಏನದು ಸಾಯಿ ಬರ್ಜೀಸ್ ಅಂಡ್ ಎಂಟರ್ಟೈನ್ಮೆಂಟ್ ಅಂತ ಇತ್ತು ಅವಾಗ. ಇದು ಇವಾಗ ಹೊಡೆದಿನಿ, ಡ್ರೈ ಆಗಬೇಕು. ಡ್ರೈ ಆದ್ಮೇಲೆ ಇಲ್ಲಿ ಪ್ಲೇಸ್ ಮಾಡ್ತೀನಿ. ನೋಡಿ, ಇವಾಗ ಶಾಕ್ ಆಫರ್ ಎಲ್ಲ ಕೊಡ್ತಾ ಇದೀನಿ ನಮ್ಮ ಬರ್ಡ್ಸ್ಗೆ, ನಮ್ಮ ಕಾಕ್ಟೈಲ್ಸ್ಗೆ. ನೋಡ್ಬೋದು ಎಷ್ಟೆಷ್ಟು ಹಾಕಿದೀನಿ ಅಂತ. ಜಸ್ಟ್ ಒಂದೇ ಒಂದು ಡ್ರಾಪ್ ಇದ್ರಲ್ಲಿ ತಗೊಂಡು ಒಂದೇ ಒಂದು ಡ್ರಾಪ್ ಹಾಕಿರೋದು. ಒಳಗೆ ಕಾಣ್ತಾ ಇದೆಯಲ್ಲ ಬ್ರೌನ್ ತರ, ಅದೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಬೇಕು, ಬ್ರೌನ್ ಆಗೋ ತರ ಮಾಡ್ಬೇಕು. ಈಗ ನೀರು ವೈಟ್ ಇದೆಯಲ್ಲ, ಅದು ಫುಲ್ ಬ್ರೌನ್ ಆಗ್ಬೇಕು. ನೋಡಿ, ಈ ತರ ಫುಲ್ ಮಿಕ್ಸ್ ಆಗ್ಬೇಕು. ಹಿಂಗೆ ಮಿಕ್ಸ್ ಮಾಡಕ್ಕಾದ್ರೂ ಮಾಡ್ಬೋದು, ಬಟ್ ಹಿಂಗೆ ನೀಟಾಗಿ ಹಿಂಗೆ ಎತ್ತಿ ಹಿಂಗ್ ಮಾಡಿದ್ರೆ ಬೇಗ ಆಗುತ್ತೆ ಸಿರಿಂಜಲ್ಲೇನೆ. ನೋಡಿ ಮಾಡಿ ಸಿಗ್ತೀನಿ ನೋಡಿ ಇವಾಗ. ಓಕೆ ಗೈಸ್, ಇವಾಗ ನೋಡ್ತಾ ಇರ್ಬೋದು, ಒಳ್ಳೆ ಬೆಲ್ಲದ ನೀರ್ ತರ ಕಲರ್ ಆಗಿದೆ ನೋಡಿ. ಎಲ್ಲ ಮಿಕ್ಸ್ ಮಾಡಿದೀನಿ ನೀಟಾಗಿ ಸಿರಿಂಜಲ್ಲಿ. ನೋಡಿ, ಸಿರಿಂಜಲ್ಲಿ ಒಂಚೂರು ಇಲ್ಲ, ಎಷ್ಟು ನೀಟಾಗಿ ಕ್ಲೀನ್ ಆಗ್ಬಿಡ್ತು ಜಸ್ಟ್ ಇದಕ್ಕೆ ಮಿಕ್ಸ್ ಮಾಡೋದ್ರಿಂದ. ಅವೆಲ್ಲ ನೋಡಿರ್ತೀರಿ ಎಷ್ಟು ಗಲೀಜ್ ತರ ಇತ್ತು ಅಂದ್ರೆ, ಇದ್ರ ಮೇಲೆ ಕೂತಿತ್ತು ಕ್ಯಾಲ್ಸಿಯಂ ಎಲ್ಲ. ಮಿಕ್ಸ್ ಮಾಡೋ ಟೈಮಲ್ಲಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ನೀಟಾಗಿ. ಇಲ್ಲಿ ನೋಡ್ಬೋದು, ಎಲ್ಲ ಬೆಲ್ಲದ ನೀರ್ ತರ ಆಗಿದೆ. ಬೆಲ್ಲನ ನೀರ್ನ ನೆನೆಸಿದ್ರೆ, ಬೆಲ್ಲನ ನೀರಿಗೆ ಹಾಕ್ಬಿಟ್ಟು ಬಂದ್ರೆ ಹಾಕಿದ್ರೆ ಹೆಂಗ್ ಕಲರ್ ಆಗುತ್ತಲ್ಲ ಹಂಗ್ ಕಲರ್ ಆಗಿರುತ್ತೆ. ಈ ತರ ಆದ್ಮೇಲೆ ನಿಮ್ಮ ಬರ್ಡ್ಸ್ಗೆ ಕೊಡ್ಬೋದು. ಅದು ಈ ಬಟ್ಲಿಗೆ ನಾನು ತೋರಿಸಲ್ಲ ಅವಾಗ, ಅಷ್ಟೇ ಕೊಡ್ಬೇಕು, ಅದಕ್ಕಿಂತ ಜಾಸ್ತಿ ಹಾಕ್ಬಾರ್ದು. ಇವಾಗ ಬನ್ನಿ ನಮ್ಮ ಬರ್ಡ್ಸ್ಗಳಿಗೆ ಕೊಡೋಣ. ಗೈಸ್ ನೋಡ್ಬೋದು, ಇವಾಗ ಫುಲ್ ನೀಟಾಗಿ ಅರೇಂಜ್ ಮಾಡಿದೀನಿ. ನಮ್ಮ ಬರ್ಡ್ಜೀಸ್ ನ ಇಲ್ಲಿ ಹಾಕಿದೀನಿ, ಕಾಕ್ಟೈಲ್ ಅಲ್ಲಿ ಹಾಕಿದೀನಿ. ನೋಡ್ಬೋದು ಫುಲ್ ನೀಟಾಗಿ ಈಗ ಅರೇಂಜ್ ಮಾಡಿದೀನಿ. ಒಂದೇನೋ ಅಪ್ಡೇಟ್ ತೋರಿಸ್ತೀನಿ ನಿಮ್ಗೆ. ಪ್ರತಿ ಅಪ್ಡೇಟ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಇರ್ಲೇಬೇಕಲ್ಲ, ಸೊ ಹಂಗಾಗಿ ಮಾಡಿರುವಂತದ್ದು. ನೋಡಿ, ಇವಾಗ ಇದು ಪರವಾಗಿಲ್ಲ, ಇಲ್ಲಿ ನನಗೂ ಸ್ಪೇಸ್ ಸಿಕ್ತು ಸ್ವಲ್ಪ, ಯಾಕೆಂದ್ರೆ ಕಾಕ್ಟೈಲ್ ಕೇಜು ಇಲ್ಲಿವರೆಗೂ ಬರೋದು. ಆಮೇಲೆ ನನಗೆ ನಿಂತ್ಕೊಂಡು ಓಡಾಡಕ್ ಆಗ್ತಿಲ್ಲ. ನೋಡಿ ಎಷ್ಟು ಗಲೀಜ್ ಇತ್ತು. ಈಗ ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಸಿಗ್ತೀನಿ ನಿಮ್ಗೆ. ಹೆಂಗೆ ಅಂತಂದ್ರೆ 1 2 3 ಕೊನೆಗೂ ಇವಾಗ ಬರ್ಡ್ಸ್ಗಳನ್ನೆಲ್ಲ ಬಿಟ್ಟು ಕ್ಲೀನ್ ಮಾಡಿ ಈಗ ಬಂದಿದ್ದೀನಿ ಮೇಲ್ಗಡೆ. ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟೆ. ಇವಾಗ ಫುಲ್ಲು ನಮ್ಮ ಬರ್ಡ್ಸ್ ಡೀಪ್ ಕ್ಲೀನಿಂಗು ಮಾಡಿದ್ರೆ, ಜೊತೆಗೆ ಟ್ರೇ ಕ್ಲೀನಿಂಗ್ ಏನೇನಿದೆ ಅದು ಮಾಡಿದೀನಿ. ಬರ್ಡ್ಜೀಸ್ ಟ್ರೇ ಕ್ಲೀನಿಂಗ್ ಮಾಡಿಲ್ಲ, ಯಾಕೆಂತಂದ್ರೆ ಅಲ್ಲಿ ಇನ್ನೊಂದು 2 ಪೇರ್ ಇದೆ. ಆ 2 ಪೇರ್ ಖಾಲಿ ಆದ್ಮೇಲೆ ಎಲ್ಲಾ ಬರ್ಡ್ಜೀಸ್ ಒಂದು ಫ್ರೀ ಫ್ಲೈಟ್ ಕೇಜ್ಗೆ ಬಿಟ್ಟು, ಅದಾದ ನಂತರ ನಮ್ಮ ಕೇಜಸ್ ಏನಿದೆ ಅದೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಬಿಟ್ಟು ನೀಟಾಗಿ ಜೋಡಿಸ್ತೀನಿ. ಇವಾಗ ಸದ್ಯಕ್ಕೆ ಕಾಕ್ಟೈಲ್ಸ್ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದೀನಿ, ಅಂದ್ರೆ ಬೇರೆ ಆಂಗಲ್ ಅಲ್ಲಿ ಇವಾಗ ಕಾಣುತ್ತೆ. ಇವಾಗ ನಾನೇನ್ ತೋರಿಸ್ತಾ ಇದ್ದೀನಿ, ನನ್ನ ಹಿಂದ್ಗಡೆ ಇತ್ತು ಕಾಕ್ಟೈಲ್, ಮತ್ತೆ ನನ್ನ ಈ ಜಾಗದಲ್ಲಿ ಇತ್ತು. ಈಗ ಅದು ಬೇರೆ ಕಡೆ ಹೋಗಿದೆ, ಅಂದ್ರೆ ನಮ್ಮ ಕಣ್ಣೂರ್ ಇಟ್ಟಿದ್ನಲ್ಲ ಆ ಜಾಗಕ್ಕೆ ಹೋಗಿದೆ. ಸೊ ಏನಂತಂದ್ರೆ ಸ್ವಲ್ಪ ನೀಟಾಗಿ ಮಾಡಿದೀನಿ. ಅಲ್ಲಿ ಪೇಂಟ್ ಎಲ್ಲ ಹೊಡೆದು, ನೋಡಿರ್ತೀರಾ ಸ್ಟಾರ್ಟಿಂಗ್ ತೋರಿಸಿರ್ತೀವಿ, ಮಾಸ್ಕ್ ಹಾಕೊಂಡಿದ್ದೆ ಅವಾಗ. ಪೇಂಟ್ ಎಲ್ಲ ಹೊಡೆದು ನೀಟಾಗಿ ಬ್ಯಾಕ್ ಗ್ರೌಂಡ್ ಎಲ್ಲ ನೀಟಾಗಿ ಮಾಡಿ, ವಿಡಿಯೋ ಮಾಡ್ಬೇಕಾದ್ರೂ ಚೆನ್ನಾಗಿ ಬರ್ಲಿ ಅಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಎಲ್ಲ ನೀಟಾಗಿ ಮಾಡ್ಬಿಟ್ಟು
ಬರ್ಡ್ಸ್ಗಳನ್ನ ನೀಟಾಗಿ ಇಟ್ಟಿದ್ದೀನಿ. ಸೊ ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆನ ನೋಡೋಣ. ಓಕೆ, ಇವತ್ತಿನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಬ್ರೋ ನಮ್ಮ ಮನೆಯಲ್ಲಿರೋ ಬರ್ಜೀಸ್ದು ಹೇಗಿಟ್ಟಿದೆ ಬಟ್ ಮತ್ತೆ 1 ವೀಕ್ ಆದ್ಮೇಲೆ ಮೊಟ್ಟೆ ಇಡ್ತಿದೆ ಅಂತ ಕೇಳಿದ್ದಾರೆ. ಬ್ರೋ ಅದಕ್ಕೇನ್ ಕಾರಣ ಅಂತಂದ್ರೆ ನಿಮ್ಮ ಮೇಲ್ ಬರ್ಜಿ ಏನಾರ ಸರಿಯಾಗಿ ಸಕ್ಸಸ್ಫುಲ್ ಮೇಟಿಂಗ್ ಮಾಡಿಲ್ಲ ಅಂತಂದ್ರೆ ಅದು ಏನಾಗುತ್ತೆ, ಫಸ್ಟ್ ಟೈಮ್ ಮೇಟ್ ಮಾಡಿದಾಗ ಒಂದು ಮೊಟ್ಟೆ ಇಟ್ಟಿರುತ್ತೆ. ಅದಾದ ನಂತರ ಬರ್ಜೀಸ್ ಅಲ್ಲಿ ಮೋಸ್ಟ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನೀವು ಕೊಟ್ಟಿರಲ್ಲ ಅಥವಾ ಅದ್ರ ಒಳಗಡೆಯಿಂದನೇ ಇರಲ್ಲ. ಆ ಟೈಮಲ್ಲಿ ಅದು ಏನಾಗುತ್ತೆ, ಒಂದೇ ಮೊಟ್ಟೆ ಇಟ್ಬಿಟ್ಟು ಸುಮ್ಮನೆ ಆಗ್ಬಿಡುತ್ತೆ. ನೆಕ್ಸ್ಟ್ ಮತ್ತೆ ಮೀಟಿಂಗ್ ಆದಾಗ ಇನ್ನೊಂದು ಮೊಟ್ಟೆ ಇಡುತ್ತೆ. ಸೊ ಹಂಗಾಗಿ ಇದು ಆಕ್ಚುಲಿ ಇದು ಫೀಮೇಲ್ದು ಪ್ರಾಬ್ಲಮ್ ಅಂತ ನನ್ಗನ್ಸೋ ಪ್ರಕಾರ. ನೋಡಿ ಚೆಕ್ ಮಾಡಿ ಫೀಮೇಲ್ದ ಮೇಲ್ದ ಅಂತ, ಯಾಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಅಂತಂದ್ರೆ, ಇವಾಗ ಮೇಲು ನೀಟಾಗಿ ಎಲ್ಲ ಮೀಟಿಂಗ್ ಮಾಡಿ ಮೊಟ್ಟೆ ಇಡಿಸ್ತಿದೆ, ಫೀಮೇಲ್ ಮೊಟ್ಟೆ ಇಡ್ತಾ ಇಲ್ಲ ಅಂತಂದ್ರೆ ಫೀಮೇಲ್ದು ಪ್ರಾಬ್ಲಮ್. ಮೇಲ್ ಮೇಟ್ ಮಾಡಿ ಫೀಮೇಲ್ ಮೊಟ್ಟೆ ಇಡ್ತಾ ಇಲ್ಲ ಅಂತಂದ್ರೆ ಅದು ಮೇಲ್ದು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಸರಿ ಅದು ಫೀಮೇಲ್ ಪ್ರಾಬ್ಲಮ್. ಕ್ಯಾಲ್ಸಿಯಂ ಇಲ್ಲ ಅಂತಂದ್ರೆ ನಿಮ್ಮ ಬರ್ಡ್ಸ್ ಕೇಜ್ ಒಳಗಡೆ ಈ ತರ ಮಿನರಲ್ ಬ್ಲಾಕ್ ಅಥವಾ ಕಟಲ್ ಫಿಶ್ ಬೋನ್ ನ ಕೊಡಿ. ಅದಾದ ನಂತರ ಹಂಗೂ ಅದು ಏನಾದ್ರು ಸರಿ ಹೋಗ್ಲಿಲ್ಲ ಅಂತಂದ್ರೆ ಒಂದು 2 ದಿನ 3 ದಿನ ಆದ್ಮೇಲೆ ಒಂದಿನ ಏನೇ ಮೊಟ್ಟೆ ಇಟ್ರು ಫಸ್ಟ್ ಮೊಟ್ಟೆಯಿಂದ ಸೆಕೆಂಡ್ ಮೊಟ್ಟೆಗೆ 1-2 ದಿನ ಗ್ಯಾಪ್ ಇರುತ್ತೆ ಅಷ್ಟೇ. 1 ವಾರ ಯಾವತ್ತೂ ಗ್ಯಾಪ್ ಇರಲ್ಲ. ಅಕಸ್ಮಾತ್ ಹಂಗೇನಾರು ಇಡ್ತಾ ಇದೆ ಅಂತಂದ್ರೆ ಅದು ಇನ್ಫರ್ಟೈಲ್ ಮೊಟ್ಟೆನೇ ಇಡ್ತಾ ಇದೆ ಅಂತ ನೀವು ಭಾವಿಸ್ಬೋದು. ಇವತ್ತಿನ ನೆಕ್ಸ್ಟ್ ಪ್ರಶ್ನೆ, ಬ್ರೋ ಬರ್ಡ್ಸ್ ನ ರೆಸ್ಟ್ ಗೆ ಯಾಕೆ ಬಿಡಬೇಕು ಬ್ರೋ, ಮತ್ತೆ ಯಾವ ಟೈಮಲ್ಲಿ ರೆಸ್ಟ್ ಬಿಡಬೇಕು ಅಂತ ಹೇಳಿ ಬ್ರೋ ಅಂತ ಕೇಳಿದರೆ. ಬ್ಯೂಟಿಫುಲ್ ಕ್ವಶನ್. ಆಕ್ಚುಲಿ ಈಗಿನ ಏನು ಬೇಸಿಗೆಗಾಲ ನಡೀತಾ ಇದೆ ಬ್ರೋ, ಆ ಬೇಸಿಗೆಗಾಲದಲ್ಲಿ ಏನಾಗುತ್ತೆ, ಬರ್ಡ್ಸ್ ಗಳಿಗೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಈಗ ಏನೇ ಹೇಳ್ತೀವಿ, ಈ ತರ ಬ್ರೀಡಿಂಗ್ ಬಾಕ್ಸ್ ಅಲ್ಲಿ ನಾವು ಈ ತರ ಎಲ್ಲ ಕ್ಲೋಸ್ ಮಾಡಿರ್ತೀವಿ, ಅಲ್ಲಿ ಫ್ರಂಟ್ ಅಲ್ಲಿ ಮಾತ್ರ ಓಪನ್ ಇರುತ್ತಲ್ಲ. ಸೊ ಅವಾಗ ಏನಾಗುತ್ತೆ, ಬರ್ಡ್ ಫುಲ್ ಒಳಗಡೆ ಹೀಟ್ ಪ್ರೆಷರ್ ಆಗ್ಬಿಟ್ಟು ಹೀಟ್ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಮರಿಗಳು ಕೂಡ ಮೊಟ್ಟೆ ಒಳಗಡೆ ಸತ್ತೋಗ್ಬಿಡ್ತವೆ ಡೆತ್ ಆಗಿ, ಹೆವಿ ಹೀಟ್ ಆಗ್ಬಿಟ್ರೆ. ಸೊ ಹಂಗಾಗಿ ಈಗ ಟೆಂಪರೇಚರ್ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ. ಬಿಸಿಲು ನೋಡ್ಬೋದು ನೀವೇ ಇವಾಗ ಎಷ್ಟು ಬಿಸಿಲಿದೆ ಆಚೆ ಅಂತ. ಅಲ್ಲಿ ಈ ತರ ಬೇಸಿಗೆಗಾಲದಲ್ಲಿ ಯಾರು ಕೂಡ ಬ್ರೀಡ್ ಮಾಡ್ಸಲ್ಲ, ಯಾವುದೇ ಬರ್ಡ್ ಆದ್ರೂ ಅಷ್ಟೇ. ಸೊ ಬೇಸಿಗೆಗಾಲದಲ್ಲಿ ವರ್ಷ ಪೂರ್ತಿ ಬ್ರೀಡ್ ಮಾಡ್ಸಿರ್ತೀವಿ. ಫ್ರಮ್ ಏನಂತೀವಿ ಮೇ ಅಥವಾ ಜೂನ್ ಇಂದ ಶುರು ಮಾಡ್ಕೊಂಡು ನೆಕ್ಸ್ಟ್ ವರ್ಷ ಜನವರಿ ಅಥವಾ ಫೆಬ್ರವರಿವರೆಗೂ ಬ್ರೀಡಿಂಗ್ ಮಾಡಿಸ್ತಾರೆ. ಆ ಫೆಬ್ರವರಿ ಕೆಲವರು ಬಿಟ್ಬಿಡ್ತಾರೆ. ನಾನು ಆಕ್ಚುಲಿ ಇವಾಗ ನೋಡ್ತಾ ಇರ್ಬೋದು, ಈಗ ಜನವರಿನೇ, ನಾನು ಆಲ್ರೆಡಿ ಜನವರಿಗೆನೆ ಎಲ್ಲ ಬರ್ಡ್ಸ್ಕೊಂಡು ತೆಗೆದು ಇವಾಗ ಫ್ರೀ ಫ್ಲೈಟಿಗೆ ಬಿಟ್ಟಿದ್ದೀನಿ. ಸೊ ಫ್ರೀ ಫ್ಲೈಟಿಗೆ ಬಿಡೋದ್ರಿಂದ ಒಂದು ಏನಂತಂದ್ರೆ, ನಿಮ್ಮ ಬರ್ಡ್ಸ್ಗಳು ವರ್ಷ ಪೂರ್ತಿ ಬ್ರೀಡ್ ಮಾಡಿ ಸಣ್ಣ ಕೇಜಲ್ಲಿ ಇದ್ದು ಫುಲ್ಲು ಸ್ಟ್ರೆಸ್ ಆಗಿರುತ್ತೆ. ಸೊ ಅದನ್ನೇನಾರ ಈ ತರ ಫ್ರೀ ಫ್ಲೈಟಿಗೆ ಬಿಟ್ರೆ ಸ್ವಲ್ಪ ದಿನ ಆರಾಮಾಗಿ ಖುಷಿಯಿಂದ ಫ್ರೀ ಆಗಿ ಆಟ ಆಡ್ಕೊಂಡು ಅದಕ್ಕೆ ಬೇಕಾದಂಗೆ ಇಟ್ಕೊಂಡಿರುತ್ತೆ. ಒಂಥರ ಹೆಂಗೆ ಅಂದ್ರೆ ಫ್ರೀ ಆಗಿ, ಅದು ಒಂಥರ ಚಿಕ್ಕ ಕೇಜ್ ಮನೆ ತರ ಆದ್ರೆ ಇದೊಂಥರ ವೆಕೇಶನ್ ತರ ಅನ್ಬೋದು ನೀವು. ಈಗ ಹೆಂಗೆ ಮಕ್ಳುಗಳನ್ನ ವರ್ಷಕ್ಕೊಂದ್ಸರಿ ರಜಾ ಕೊಡ್ತಾರಲ್ಲ 2 ತಿಂಗಳು ಸಮ್ಮರ್ ಹಾಲಿಡೇಸ್ ಅಂತ, ಅದೇ ತರ ಬರ್ಡ್ಸ್ಗೂ ಕೂಡ, ಬರ್ಡ್ಸ್ ಬ್ರೀಡರ್ಸ್ಗೂ ಕೂಡ ಸಮ್ಮರ್ ಹಾಲಿಡೇಸ್ ಅಂತ ಇರುತ್ತೆ. ಅದನ್ನೇ ಇದು. ಸೊ ಸಮ್ಮರ್ ಹಾಲಿಡೇಸ್ ಅಲ್ಲಿ ಎಲ್ಲಾ ಬರ್ಡ್ಸ್ಗಳನ್ನ ತೆಗೆದ್ಬಿಟ್ಟು ಈ ತರ ಬಿಟ್ಬಿಡ್ತೀವಿ ಆರಾಮಾಗಿ. ಎಲ್ಲದಕ್ಕೂ ಒಂದೇ ಸರಿ ಊಟ, ಒಂದೇ ಸರಿ ನೀರು. ಬ್ರೀಡಿಂಗ್ ಟೈಮ್ ಅಲ್ಲಿ ಎಲ್ಲಾರ್ಗು ಒಂದೊಂದ್ ಟೈಮ್ ಊಟ, ಒಂದೊಂದ್ ಟೈಮ್ ನೀರ್ನ ಇಡ್ತಾ ಇರ್ತೀವಿ. ಸೊ ಈ ತರ ಬಿಡೋದ್ರಿಂದ ಬರ್ಡ್ಸ್ಗಳು ಹೆಲ್ದಿ ಆಗಿರ್ತವೆ. ನಿಮ್ಮ ಬರ್ಡ್ಸ್ ನೆಕ್ಸ್ಟ್ ಬ್ರೀಡ್ಗೂ ಕೂಡ ರೆಡಿ ಆಗಕ್ಕೆ ಈಸಿ ಆಗಿರುತ್ತೆ. ಜೊತೆಗೆ ನಿಮ್ಮ ಬರ್ಡ್ಸ್ಗಳಿಗೆ ಇವಾಗ ನೆಕ್ಸ್ಟ್ ಬ್ರೀಡ್ ರೆಡಿ ಆಗಬೇಕು ಅಂತಂದ್ರೆ ಆ ಟೈಮಲ್ಲಿ ನಿಮ್ಮ ಬರ್ಡ್ಸ್ಗಳನ್ನ ಆರಾಮಾಗಿ ರೆಡಿ ಮಾಡಬಹುದು. ಇವಾಗ ಜನವರಿಯಿಂದ ನೀವು ಮೇವರೆಗೂ ಅದಕ್ಕೆ ಸಪ್ಲಿಮೆಂಟ್ಸ್, ಸಾಫ್ಟ್ ಫುಡ್ಸ್ ಎಲ್ಲಾ ಕೊಟ್ಕೊಂಡು, ವಿಟಮಿನ್ಸ್ ಮಿನರಲ್ಸ್ ಕೊಟ್ಕೊಂಡು ರೆಡಿ ಮಾಡ್ಕೊಂಡ್ರೆ ಜೂನ್ ಅಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಬರ್ಡ್ಸ್ ಕೂಡ ಹೆಲ್ದಿ ಆಗಿರುತ್ತೆ. ಸೊ ಆದ್ರಿಂದ ನಮ್ಮ ಬರ್ಡ್ಸ್ ಗಳಿಗೆ ರೆಸ್ಟ್ ಕೊಡೋದು ತುಂಬಾ ಮುಖ್ಯ. ರೆಸ್ಟ್ ಕೊಡೋದ್ರಿಂದ ನಿಮ್ಮ ಬರ್ಡ್ಸ್ ಗಳು ಹೆಲ್ದಿ ಆಗಿರ್ತವೆ. ಆಮೇಲೆ ಅವು ಲೈಫ್ ಸ್ಪ್ಯಾನ್ ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ಬರ್ಡ್ಸ್ ಗಳಿಗೆ ರೆಸ್ಟ್ ಕೊಡೋದ್ರಿಂದ. ಕಂಟಿನ್ಯೂಸ್ ಬ್ರೀಡಿಂಗ್ ಮಾಡಿಸ್ಬಿಟ್ರೆ ಯಾವುದೇ ಬರ್ಡ್ ಆಗಲಿ ಅದು ಏನಂತೇವೆ, ಅದರ ಲೈಫ್ ಸ್ಪ್ಯಾನ್ ನ ಕಡಿಮೆ ಮಾಡ್ದಂಗೆ. ಸೊ ಅದನ್ನು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದರ ರೆಸ್ಟ್ ಕೊಡೋದು. ಈಗ ನೋಡಿ, ನಾನು ಇವೆಲ್ಲ ಬ್ರೀಡಿಂಗ್ ಮಾಡಿರೋವೆಲ್ಲ ಫ್ರೀ ಆಗಿ ಬಿಟ್ಟಿದ್ದೀನಿ, ಆಟ ಆಡ್ಕೊಂಡಿರ್ಲಿ ಅಂತ. ಸೌಂಡ್ ಮಾಡ್ಕೊಂಡು ಆಟ ಆಡ್ಕೊಂಡು ಇರ್ತವೆ. ಹಿಂಗೆ ಒಂದ್ 3 ತಿಂಗಳು 4 ತಿಂಗಳು ಆರಾಮಾಗಿ ಆಟ ಆಡ್ಕೊಂಡಿರ್ತವೆ. 2 ತಿಂಗಳು ಮಿನಿಮಮ್ 2.5 ತಿಂಗಳವರು ಬಿಡ್ತಾರೆ. ನಾನು ಆಲ್ಮೋಸ್ಟ್ ಜನವರಿಲೇ ತೆಗ್ದೀನಿ ಅಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಆಲ್ಮೋಸ್ಟ್ ಒಂದು 3 ರಿಂದ 4 ತಿಂಗಳು ಬಿಟ್ಬಿಡ್ತೀನಿ ನಾನು. ಹೋದ ವರ್ಷನೂ ನೋಡಿರ್ತೀರಾ, ಹೋದ ವರ್ಷ ವಿಡಿಯೋನೇ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹೋದ ವರ್ಷನೂ ಕೂಡ ಇದೇ ತರನೇ ಫ್ರೀ ಫ್ಲೈಟಿಗೆ ಬಿಟ್ಟಿದ್ದೀನಿ. ರೆಸ್ಟ್ ಬಿಟ್ಟಿರೋದು ಕೂಡ ವಿಡಿಯೋ ಮಾಡಿದ್ದೀನಿ, ಚಾನಲ್ ಇದೆ, ಹೋಗಿ ಚೆಕ್ ಮಾಡಿ. ನಮಿತ್ ಅನ್ನೋ ಕಮೆಂಟ್ ಮಾಡಿದ್ದಾರೆ, ಮೊಟ್ಟೆಯಿಂದ ಮರಿಯಾಗಿ ನೆಕ್ಸ್ಟ್ ಡೇನೆ ಸಾಯ್ತಾ ಇದೆ ಅಂತ. ಬ್ರೋ ಫಸ್ಟ್ ರೀಸನ್ ಬಂದ್ಬಿಟ್ಟು, ನಿಮ್ಮ ಬರ್ಡ್ಸ್ಗಳು ನೀವೇನಾರ ಚೆಕ್ ಮಾಡ್ತಾನೇ ಇದ್ರೆ ಅದ್ ಮರಿಗಳನ್ನ ಅಪ್ಪ ಅಂದ್ಮೇಲೆ ಸಾಯಿಸುತ್ತೆ. ಯಾಕೆಂತಂದ್ರೆ ನಾವು ನೋಡೋದ್ರಿಂದ
ಡೈಲಿ ಚೆಕ್ ಮಾಡೋದ್ರಿಂದ ಅದಕ್ಕೂ ಕೂಡ ಇರಿಟೇಷನ್ ಆಗುತ್ತೆ ಅದ್ರ ಪೇರೆಂಟ್ಸ್ಗೆ, ಇದೇನಪ್ಪ ಹಿಂಗ್ ಬಂದು ನೋಡ್ತಾ ಇದಾರೆ ಅಂತ ಅದಕ್ಕೂ ಕೂಡ ಅನ್ಸುತ್ತಲ್ಲ. ಸೊ ಹಂಗಾಗಿ ಅದು ಸಾಯ್ತಾ ಇರ್ಬೋದು ಒಂದ್ ಕಾರಣ. ಆದ್ರೆ ಇನ್ನೊಂದು ಮರಿ ಚೆನ್ನಾಗಿ ಡೆವಲಪ್ ಆಗಿರಲ್ಲ ಒಳಗಡೆಯಿಂದ, ಅಥವಾ ಸರಿಯಾಗಿ ಇನ್ಕ್ಯುಬೇಟ್ ಮಾಡಿಲ್ಲ ಅಂತಂದ್ರೆ. ಫಸ್ಟ್ ಡೇ ಚಿಕ್ಕೆಲ್ಲ ಸಖತ್ ಇನ್ಕ್ಯುಬೇಟ್ ಮಾಡಬೇಕು ಪೇರೆಂಟ್ಸ್ಗಳು. ಅದು ಏನಾರ ಇನ್ಕ್ಯುಬೇಟ್ ಮಾಡಿಲ್ಲ ಅಂತಂದ್ರೆ ಅದು ಚಳಿಲೇ ಸತ್ತೋಗುತ್ತೆ. ಅಂದ್ರೆ ಇವಾಗ ನಿಮ್ಗೆ ಗೊತ್ತಿರಂಗೆ ಕೋಳಿ ಮರಿಗಳು ಏನ್ ಆಡ್ತವೆ ಅವು ಬೆಚ್ಚಗಿರ್ಬೇಕು, ಅಥವಾ ಮಕ್ಳಾಗ್ಲಿ ಬೆಚ್ಚಗಿರ್ಬೇಕು ಅಂತ ಹೇಳ್ತಾರಲ್ಲ. ಸೊ ಆತರ ಬೆಚ್ಚಗಿರ್ಬೇಕು ಮರಿಗಳು ಕೂಡ ಫಸ್ಟ್ ಡೇ ಮರಿಯಲ್ಲ. ಯಾಕಂದ್ರೆ ಅದು ಫೆದರ್ ಬರೋರ್ಗು ಚೆನ್ನಾಗಿ ಅದ್ರ ಅಮ್ಮ ಇನ್ಕ್ಯುಬೇಟ್ ಮಾಡ್ಲೇಬೇಕು. ಆತರನೇ ಇನ್ಕ್ಯುಬೇಟ್ ಮಾಡಿಲ್ಲ ಅಂದ್ರೆ ಕೂಡ ಅದು ತೀರೋಗುತ್ತೆ. ಸೊ ಅದರಲ್ಲಿ ಅದು ಪೇರೆಂಟ್ಸ್ ಏನಾರ ಪ್ರಾಬ್ಲಮ್ ಇದ್ರೆ ಮರಿ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡೋದು, ಆಚೆ ಹೋಗ್ಬಿಡೋದು, ಎರಡು ಫಿಮೇಲು ಮೇಲು. ಆ ಟೈಮಲ್ಲಿ ಆತರ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ತಪ್ಪಿಸೋದು ಹೇಗೆ ಅಂತ ನೀವು ಕೇಳೋದಾದ್ರೆ, ಫಸ್ಟ್ ನಿಮ್ಮ ಬರ್ಡ್ಸ್ಗೆ ಎಲ್ಲಾ ಸಪ್ಲಿಮೆಂಟ್ಸ್ ನೀವು ಕರೆಕ್ಟ್ ಆಗಿ ಕೊಟ್ಟಿರ್ಬೇಕು. ಜೊತೆಗೆ ನೀವು ಚೆಕ್ ಮಾಡಬೇಕು ಪ್ರತಿ ಬ್ರೀಡಲ್ಲೂ ಇದೇ ತರ ಆಗ್ತಾ ಇದೆಯಾ, ಅಥವಾ ಬರೀ ಫಸ್ಟ್ ಸೆಕೆಂಡ್ ಬ್ರೀಡಲ್ಲಿ ಮಾತ್ರ ಈ ತರ ಆಗೋದು. ಮೋಸ್ಟ್ ಪ್ರಾಬಬ್ಲಿ ಒಂದು 80% ವರೆಗೂ ಫಸ್ಟ್ ಸೆಕೆಂಡ್ ಬ್ರೀಡಲ್ಲಿ ಮಾತ್ರ ಆಗುತ್ತೆ. ಇನ್ನು 20% ಏನಿದ್ರು ಅದ್ರ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಾರ ಹಳೆ ಬರ್ಡ್ಸ್ಗಳು ಏನಾರ ಈ ತರ ಪ್ರಾಬ್ಲಮ್ ಮಾಡ್ತಾ ಇದೆ ಅಂತಂದ್ರೆ ಅದು ವಯಸ್ಸಾಗಿದೆ ಅಂತಾನೂ ಕೂಡ ಹೇಳ್ಬೋದು. ಇಲ್ಲ ನಮ್ಮ ಬರ್ಡ್ಸ್ಗಳು ಫಸ್ಟ್ ಬ್ರೀಡ್ ಸೆಕೆಂಡ್ ಬ್ರೀಡ್ ಹಂಗ ಆಗಿತ್ತು, ಥರ್ಡ್ ಬ್ರೀಡ್ ಸರಿ ಹೋಗಿದೆ ಅಂತ ಹೇಳಿದ್ರೆ ಆಕ್ಚುಲಿ ಅದು ಥರ್ಡ್ ಬ್ರೀಡ್ ಸರಿ ಹೋಗೇ ಹೋಗುತ್ತೆ. ಯಾಕಂದ್ರೆ ಫಸ್ಟ್ ಸೆಕೆಂಡ್ ಬ್ರೀಡೇನೆ ಈ ತರ ಪ್ರಾಬ್ಲಮ್ ಆಗೋದು. ಥರ್ಡ್ ಬ್ರೀಡಿಗೆ ಆಲ್ಮೋಸ್ಟ್ ಎಲ್ಲ ಬರ್ಡ್ಸ್ಗಳು ಕಲ್ತ್ಕೊಂಡಿರ್ತವೆ, ಮರಿಗಳಿಗೆ ಚೆನ್ನಾಗಿ ಇನ್ಕ್ಯುಬೇಟ್ ಮಾಡ್ತವೆ. ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.